ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಚೂಸ್ ವರ್ಲ್ಡ್. ಇವತ್ತು ನಿಮಗೆಲ್ಲ ಕುಚ್ಚುನ ಸೂಜಿಯಿಂದ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ. ಸೂಜಿ ಬಗ್ಗೆ ಸ್ವಲ್ಪ ನಿಮಗೆ ಹೇಳೋಣ ಅಂತ ಇವತ್ತು ಸೂಜಿಗಳನ್ನೇ ಫಸ್ಟ್ ತೋರಿಸ್ತಾ ಇದ್ದೀನಿ. ನೋಡಿ ಸೂಜಿಗಳು ಈ ಥರ ಕಾಣಿಸ್ತಿದೆಯಾ? ಈ ಥರ ನೋಡಿ, ಈ ಥರ ಓಲು ದೊಡ್ಡದಾಗಿರಬೇಕು, ಆ ಥರ ಸೂಜಿ ತಗೋಬೇಕು. ಅದರಲ್ಲಿ ನೋಡಿ ಈ ಥರ ಲೆಂತ್ ಇರೋದು ಇರುತ್ತೆ, ಅದಕ್ಕಿಂತ ಶಾರ್ಟ್ ಇರೋದು ಇರುತ್ತೆ. ನೋಡಿ ನೋಡಿ ಇಷ್ಟು ಲೆಂತ್ ಇದೆ, ಅದಕ್ಕಿಂತ ಚಿಕ್ಕದಿದೆ, ಮತ್ತಿನ್ನು ಅದಕ್ಕಿಂತನೂ ಚಿಕ್ಕದಿದೆ. ಸೂಜಿ ಏನೇ ತಗೊಂಡ್ರು ನಮಗೆ ಇಲ್ಲಿ ಕಣ್ಣು ದೊಡ್ಡದಾಗಿರಬೇಕು. ಯಾಕೆ ಅಂದರೆ ಅಷ್ಟೊಂದು ದಪ್ಪ ಸಿಲ್ಕ್ ಥ್ರೆಡ್ ಹಾಕ್ತೀವಿ ಅಂದರೆ ಈ ಕಣ್ಣುಗಳು ದಪ್ಪ ಇರಬೇಕು. ನಮಗೆ ಈ ಚಿಕ್ಕದ್ರಿಂದ ಹಿಡಿದು ಈ ಸೈಜ್ ತನಕನೂ ಸಿಗುತ್ತೆ ನಮಗೆ. ನೋಡ್ಕೊಂಡ್ರಾ? ಇಷ್ಟು ಸೂಜಿ ಬಗ್ಗೆ ಮಾಹಿತಿ. ಇದಕ್ಕೆ ಯಾವ ರೀತಿ ಥ್ರೆಡನ್ನು ಹಾಕ್ಕೊಂಡು ಯಾವ ರೀತಿ ಹಾಕೋದು ತೋರಿಸ್ಕೊಡ್ತೀನಿ ನೋಡಿ. ನಾನು ಈ ಥರ ಸುತ್ತಕೊಂಡೆ. ಇದಕ್ಕೆ ಸ್ವಲ್ಪ ತುದಿಗೆ ನಾನು ಈ ಥರ ಗಮ್ ಸಿಗುತ್ತೆ, ಇದನ್ನು ಸ್ವಲ್ಪ ಇಲ್ಲಿಗೆ ನೋಡಿ ತುದಿಗೆ ಮಾತ್ರ ಸ್ವಲ್ಪ ಇದು ಮಾಡಿಕೊಂಡು, ರೌಂಡ್ ಮಾಡಿಲ್ಲ, ರೂಲ್ ಮಾಡಿಲ್ಲ. ಈ ಥರ ಪ್ರೆಸ್ ಮಾಡಿದ್ರೆ ಹಿಂಗಾಗುತ್ತೆ ನೋಡಿ, ಚಪ್ಪಟೆ ಆಗುತ್ತೆ. ಈ ಥರ ಪ್ರೆಸ್ ಮಾಡಿದ್ರೆ ಆಗ ಸೂಜಿಗೆ ಹಾಕೋಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರ ನೋಡಿ ಎಷ್ಟು ಈಸಿಯಾಗಿ ಬಂತು. ಇದನ್ನು ರೌಂಡ್ ಮಾಡಬೇಡಿ, ಈ ಥರ ಹಿಂಗೆ ಅಮ್ಕಿ ಗ್ಲೂ ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ಹಿಂಗೆ ಅಮ್ಕಿದ್ರೆ ಚಪ್ಪಟೆಯಾಗಿ ಆ ಥರ ಇರುತ್ತೆ. ಸೂಜಿಗೆ ಒಳಗಡೆಗೆ ಇದೊಂದು ಟಿಪ್ಸು ನಿಮಗೆ. ಈ ಥರ ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಹಾಕೋದು ತೋರಿಸ್ತೀನಿ ಬನ್ನಿ. ಇದೇ ಥರ ಇನ್ನೊಂದು ಕಲರ್ ಇತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಈ ಥರ ಹಿಂಗೆ ತಗೊಳ್ಳಿ, ಈ ಥರ ನೀಟಾಗಿ ಎಷ್ಟುದ್ದ ಬೇಕು ಅಷ್ಟುದ್ದ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಕಲರ್ ಇದು ಮಾಡ್ಕೊಂಡಿದ್ದಲ್ಲ, ಅದನ್ನು ನಾನು ಇಲ್ಲಿಗೆ ಹಾಕ್ತೀನಿ. ನೋಡಿ ಈ ಥರ ಡಬಲ್ ಕಲರಲ್ಲಿ ಕುಚ್ಚು ಹಾಕ್ಬೋದು. ಮಾಮೂಲಿ ಸಿಲ್ಕ್ ಥ್ರೆಡ್ನ ಸೂಜಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ಸೆಂಟ್ರಲ್ ತಗೊಂಡು ಈ ಥರ ಸುತ್ತಬಿಡಿ ಚೆನ್ನಾಗಿ. ಒಂದೇ ಥರ ಹಾಕೋಕ್ಕಿಂತ ಬೇಬಿ ಕುಚ್ಚಲ್ಲೇ ಡಿಫ್ರೆಂಟಾಗಿ ಅದರಲ್ಲೇ ನಾವು ಐಡಿಯಾಸ್ ಬಳಸಿ ಹಾಕೋದ್ರಿಂದ ಬೋರ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇನ್ನು ಲಾಕ್ ಮಾಡ್ಕೊಳ್ಳಿ ಒಂದೆರಡು ಸಲ. ಮಾಮೂಲಿ ನಾನು ಹೇಳ್ಕೊಟ್ಟಿದ್ದೀನಲ್ಲ, ನನ್ನ ಕ್ಲಾಸ್ನ ನೀವು ನೋಡ್ತಾ ಇದ್ದರೆ ನಿಮಗೆ ಅರ್ಥ ಆಗುತ್ತೆ. ಚೆನ್ನಾಗಿ ಕಲಿಯೋರೆಲ್ಲ ಆರಾಮಾಗಿ ಕಲ್ತ್ಕೊಳ್ಳಿ, ನೋಡ್ಕೊಳ್ಳಿ. ಕುಚ್ಚು ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೇಳಿ, ನಾನು ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಬೇರೆಯವ್ರಿಗೆ ಹಾಕೋಕೆ ಯೂಸ್ ಆಗಲಿಲ್ಲ ಅಂದ್ರೂ ನಮಗೆ ನಾವು ಹಾಕೊಳ್ಳೋದಕ್ಕೂ ಆದರೂ ಆಗುತ್ತೆ. ನಮ್ಮ ಸರಿಗಳಿಗೆ ನಾವು ಹಾಕ್ಕೊಂಡಾಗ ಅದ್ರ ಖುಷಿನೇ ಬೇರೆ. ಈ ಥರ ನೋಡಿ, ಈ ಥರ ಬರುತ್ತೆ. ನೆಕ್ಸ್ಟು ಒಂದು ಬೆಳ್ಳು ಮಧ್ಯೆ ಇಟ್ಕೊಂಡು, ನೀವು ಬೇಕು ಅಂದರೆ ಹತ್ತತ್ರ ಬೇಕು ಅಂದರೆ ಈ ಚಿಕ್ಕ ಬೆರಳು ಇರುತ್ತಲ್ಲ ಅದನ್ನು ಯೂಸ್ ಮಾಡಿ. ಸ್ವಲ್ಪ ಮಾಮೂಲಿ ಅಂದರೆ ನಾನು ಈ ಬೆಳ್ಳನ್ನು ಯೂಸ್ ಮಾಡ್ತೀನಿ. ಈ ಬೆಳ್ಳನ್ನ ಯೂಸ್ ಮಾಡ್ಕೊಂಡು ಅಷ್ಟೇ, ಅದೇ ಅಳತೆ ಫ್ರೆಂಡ್ಸ್. ಯಾವ ಟೇಪು ಬೇಡ, ಏನೂ ಬೇಡ, ಅದೇ ಅಳತೆ ಸಾಕು. ಈ ಥರ ಎಳ್ಕೋಬೇಕು, ಸ್ಟ್ರೈಟ್ ಬರೋ ಹಾಗೆ ಎಳ್ಕೊಂಡು ಈ ಥರ ನೀಟ್ ಮಾಡ್ಕೊಳ್ಳಿ. ಹಿಂಗೆ ನೀಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೀಟ್ ಮಾಡ್ಕೊಳ್ಳಿ. ಜರಿ ಥ್ರೆಡ್ಡಲ್ಲಿ ನೀಟಾಗಿ ಈ ಥರ ಹಾಕ್ಕೊಳ್ಳಿ ಫ್ರೆಂಡ್ಸ್.
ಏನು ಸೂಜಿಲಿ ಇದು ಮಾಡೋಕ್ಕಿಂತ ನಾನು ಇನ್ನೊಂದು ಮೆಥಡ್ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಆ ಮೆಥಡು ತುಂಬ ಈಸಿ ಆಗುತ್ತೆ. ನಾವು ಸೂಜಿಗೆ ಹಾಕಿ ಅದನ್ನೆಲ್ಲ ಹಿಂಸೆ ಮಾಡೋಕ್ಕಿಂತ. ಆದರೆ ನಿಮಗೆ ಟಿಪ್ಸು ಇದೆ, ಕುಚ್ಚಾಕೋರಿಗೆ ತುಂಬ ಚೆನ್ನಾಗಿರೋ ಒಳ್ಳೊಳ್ಳೆ ಟಿಪ್ಸ್ ಇದೆ. ಅದನ್ನು ನಾನು ಹೇಳ್ಕೊಡ್ತೀನಿ, ಅದನ್ನು ಫಾಲೋ ಮಾಡಿ. ಅದರಿಂದ ನಿಮಗೆ ಐಡಿಯಾಸ್ಗಳು ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಹಾಕ್ಕೊಳ್ಳಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ಒಂದು 2-3 ಲಾಕ್ ಮಾಡಿಬಿಟ್ರೆ ಫುಲ್ ಗಟ್ಟಿಗಿರುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ, ಏನಾಗೋದಿಲ್ಲ ನೋಡಿ. ಈ ಥರ ಡಬಲ್ ಕಲರ್ ಆಗಿ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ನೋಡಿ, ಸೂಜಿಗೆ ಹಾಕಿದ್ವಲ್ಲ, ಈಗ ನೋಡಿ ಈ ಥರ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ, ಇಂದ್ಲು ಕ್ಲಾಸ್ಗಳಲ್ಲೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಸೂಜಿ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಮಾಡಿದಷ್ಟು ಒಳ್ಳೆಯದೇ. ಈ ಥರ ಯಾವ ಥರ ಇದನ್ನು ಈ ಥರ ಎಲ್ಲ ನೀಟಾಗಿ ಮಾಡ್ಕೊಳ್ಳೋದು, ಯಾವ ಥರ ಸುತ್ತೋದು ಎಲ್ಲನೂ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ಅದರಲ್ಲಿ ನೋಡ್ಕೊಳ್ಳಿ. ಈ ಥರ ಮಾಡಿ ಹಾಕ್ತೀನಿ ನೋಡಿ. ಈಗ ನೋಡಿ, ಇದಕ್ಕೆ ಅದರಲ್ಲಾದ್ರೂ ಈ ಥರ ಸೂಜಿ, ದಪ್ಪ ಸೂಜಿಲಿ ಅಥವಾ ಮಳೆಯಲ್ಲಿ ಅದರಲ್ಲಾದ್ರೂ ಈ ಥರ ಹೋಲ್ ಮಾಡಿಕೊಂಡ್ರೆ ಈಸಿಲಿ ನಮಗೆ ಎಳಿವಾಗ ಸೂಜಿ ಈ ಥರ ಮುಖದ ಹತ್ರ ಬತ್ತು ಚುಚ್ಕೊಳ್ಳುತ್ತೆ ಅನ್ನೋದಿರಲ್ಲ, ಆರಾಮಾಗಿ ಹಿಂಗೆ ಎಳಿಬೋದು. ಅದೇ ಹೋಲಲ್ಲೇ ಇದನ್ನು ಹಾಕ್ತೀನಿ. ಒಂದೇ ಸಮ ತಗೋಬೇಕು, ಎರಡು ಒಂದೇ ಸಮ ಇಟ್ಕೊಂಡ್ರೆ ನೋಡಿ. ಓಕೆ, ಈ ಥರ ಸೂಜಿ ಕಲಿಯುವಾಗ ಸೂಜಿಲಿ ಸ್ವಲ್ಪ ಎಳೆ ಹಾಕ್ಕೊಂಡು ನಿಮ್ಮ ಸಿರೆಗಳಿಗೇನೆ ಹಾಕ್ಕೊಂಡು ಕಲೀರಿ. ಸುಮ್ಮನೆ ನಿಮ್ಮ ಸಿರೆಗಳ ಹಾಗೆ ಇಡೋ ಬದಲು ನಮ್ಮ ಸೀರೆ ಹೇಗಿದ್ರೂ ನಡೆಯುತ್ತೆ ಕಲಿಯೋದಕ್ಕಲ್ವಾ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಫಸ್ಟು ಸ್ಟಾರ್ಟಿಂಗು ನಿಮ್ಮ ಸೀರೆಗಳಿಗೇನೆ ಹಾಕ್ಕೊಂಡು ಮಾಮೂಲಿ ಈ ಥರ ಬೇಬಿ ಕುಚ್ಚನ್ನೇ ಕಲ್ತ್ಕೊಳ್ಳಿ. ಇದು ಕಲ್ತಾದ್ಮೇಲೆ ನಿಮಗೆ ಆರಾಮಾಗಿ ಕ್ರೋಶ ಕಲ್ತ್ಕೊಂಡ್ರೆ ಎಲ್ಲ ಡಿಸೈನು ಬರುತ್ತೆ. ನಾನು ನಿಮಗೆ ಸ್ಟೆಪ್ ಆನ್ ಸ್ಟೆಪ್ ಎಲ್ಲ ಹೇಳ್ಕೊಡ್ತೀನಿ. ವಿಡಿಯೋನೇ ಸ್ಕಿಪ್ ಮಾಡದೆ ನೋಡಬೇಕು, ಅರ್ಥ ಆಗಬೇಕು ಅಂದರೆ ನಿಮಗೆ. ಸ್ಕಿಪ್ ಮಾಡ್ತೀರಿ, ಮಧ್ಯದಲ್ಲಿ ನಾನು ಹೇಳಿರೋ ಟಿಪ್ಸ್ ಏನೂ ಗೊತ್ತಾಗೋದಿಲ್ಲ ನೋಡಿ. ಇದೇ ಥರ ನೆಕ್ಸ್ಟು ಇದೆ ಬೆಲ್ಟ್ ಮೆಜರ್ಮೆಂಟ್ನ ಇಟ್ಕೊಂಡು ಈ ಥರ ಸೂಜಿಗಿಂತನೂ ಈಸಿ ಫ್ರೆಂಡ್ಸ್ ಇದು. ನಾನು ಸ್ಟಾರ್ಟಿಂಗಲ್ಲಿ ಸೂಜಿಲಿ ಹಾಕ್ತಿದ್ದಿದ್ದು, ಆಮೇಲೆ ಸೂಜಿಲೆಲ್ಲ ಹಾಕೋಕ್ಕೆ ಈಗ ಇಂಟ್ರೆಸ್ಟೇ ಇಲ್ಲ, ಎಲ್ಲ ಇದರಲ್ಲೇ ಹಾಕೋಕ್ಕೆ ಈಸಿ ಅನಿಸೋದು. ಸೂಜಿ ನೂಲು ಸುತ್ತಿ ಸೂಜಿಗೆ ಪೋಣಿಸಿ ಅದರಲ್ಲಿ ಇಳ್ಕೊಂಡು ಅದೆಲ್ಲ ಹಿಂಸೆ ಪಡೋ ಬದಲು ಇದನ್ನು ಗಮ್ಮಲ್ಲಿ ಈ ಥರ ಅಂಟಿಸ್ಕೊಬಿಟ್ಟು ಇಟ್ಕೊಬಿಟ್ರೆ ನೀಟಾಗಿ ಹಾಕೊಬಿಡ್ಬೋದು. ಸೂಜಿ ಹುಡ್ಕೋ ಅವಶ್ಯಕತೆ ಇರಲ್ಲ. ಅದಕ್ಕೆ 2 ಸೂಜಿ ಹೊಂದಿಸ್ಕೊಂಡು ಅದನ್ನೆಲ್ಲ ಮಾಡೋ ಬದಲು ಆರಾಮಾಗಿ ಹಾಕ್ಬೋದು. ಈ ಥರ ಡಬಲ್ ಕಲರೆಲ್ಲ ಹಾಕಿ ನೋಡಿ, ಸೀರೆ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಪೂರ್ತಿ ಸ್ಯಾರಿಗೆ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ಹೇಗೆ ಬರುತ್ತೆ ಅಂತ ನೋಡಿ. ನೀವು ಪೂರ್ತಿ ಸೀರೆಗಳನ್ನ ಹಾಕೊಂಡ್ಮೇಲೆ ನೀಟಾಗಿ ಈ ಥರ ನೋಡಿಕೊಂಡು ಲೆವೆಲ್ಲಿಗೆ ಕಟ್ ಮಾಡ್ಕೋಬೇಕು. ನಾನು ಪೂರ್ತಿ ಸೀರೆನ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಲುಕ್ ಬರುತ್ತೆ ಅಂತ ನೋಡಿ. ಡಬಲ್ ಕಲರ್ ಹೇಗೆ ಕಾಣಿಸ್ತಾ ಇದೆ, ಬನ್ನಿ ಪೂರ್ತಿ ಹಾಕೋಣ ನೋಡಿ ಫ್ರೆಂಡ್ಸ್. ಫೈನಲ್ ಲುಕ್ ಈ ಥರ ಬಂದಿದೆ. ಪಲ್ಲು ಬಂದು ಕಾಫಿ ಕಲರ್ ಇದೆ. ನಾನು ಇಲ್ಲಿ ಬಾರ್ಡರ್ ಏನಿದೆ ಈ ಕಲರ್ ತೊಗೊಂಡಿದ್ದೀನಿ, ಏಕೆ ಅಂದರೆ ಬ್ಲೌಸ್ ಪೀಸ್ ಇದೇ ಥರ ಈ ಕಲರೇ ಇರೋದು, ಹಾಗಾಗಿ ಅದೇ ಕಲರಲ್ಲಿ ಕುಚ್ಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಇದನ್ನು ಲೆಸ್ ಮಾಡಿ ಈ ಕಲರ್ನ ಹಾಕಿದ್ದೀನಿ.
ನೋಡಿ ಫ್ರೆಂಡ್ಸ್, ತುಂಬ ಬೇಬಿ ಕುಚ್ಚುಗಳೇ ಬೇಕು ಅಂತ ಹೇಳಿದಾಗ ಅದರಲ್ಲೇ ನಾವು ಒಂದೇ ಮನೇಲಿ ಇಷ್ಟು ಆರ್ಡ್ರ್ ಬಂದಾಗ ಅವನ್ನ ಹೇಗೆ ಡಿಫ್ರೆಂಟಾಗಿ ಮಾಡ್ಬೋದು ಅಂತ ನೋಡ್ಕೊಳ್ಳಿ. ಇದನ್ನು ನನಗೆ ಆರ್ಡ್ರ್ ಬಂದಿದ್ದನ್ನು ಹಾಕಿದ್ದು ನಾನು.